ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಮ್ಮ ಗಮನ ಯಾವಾಗಲೂ ನಮ್ಮ ಗುರಿಯ ಕಡೆಗೆ ಇರಬೇಕೇ ಹೊರತು ನಮ್ಮನ್ನು ಗುರಾಯಿಸುವರ ಕಡೆಯಲ್ಲ. ಬದುಕಿನಲ್ಲಿ 95% ಸಮಸ್ಯೆಗಳು ಸೃಷ್ಟಿಯಾಗುವುದು ನಮ್ಮ ಮಾತಿನ ಧ್ವನಿಯಿಂದ. ಏನು ಹೇಳ್ತೇವೆ ಎನ್ನುವ ಮಾತಿಗಿಂತಲೂ ಹೇಗೆ ಹೇಳ್ತೇವೆ ಎನ್ನುವುದು ಬಹಳ ಮುಖ್ಯ. ಧ್ವನಿ ಬದಲಾದರೆ ಬದುಕೇ ಬದಲಾಗ್ತದೆ. ವಿರೋಧ ಎನ್ನುವುದು ಇಲ್ಲದೆ ಹೋದ್ರೆ ವ್ಯಕ್ತಿ ಪರಿಪೂರ್ಣನಾಗಲಾರ. ಗಾಳಿಪಟ ಆಕಾಶಕ್ಕೇರಬೇಕಿದ್ರೆ ಗಾಳಿಯ ವಿರುದ್ಧವೇ ಸಾಗಬೇಕು. ಜೀವನದ ಯಶಸ್ಸಿನಲ್ಲಿ ಮಿತ್ರರಿಗಿಂತ ಶತ್ರುಗಳ ಪಾತ್ರ ಹೆಚ್ಚಿರ್ತದೆ. ಏನು ಇಲ್ಲದೆ ಇದ್ದಾಗ ಗಳಿಸಿಕೊಂಡು ಹೋಗು, ಎಲ್ಲವೂ ಇದ್ದಾಗ ಉಳಿಸಿಕೊಂಡು ಹೋಗು. ಪ್ರೀತಿ, ನಂಬಿಕೆ, ವಿಶ್ವಾಸ ಯಾವತ್ತಿಗೂ ಬೀಳದೆ ಇರುವುದು ನಮ್ಮ ಸಾಧನೆಯಲ್ಲ, ಬಿದ್ದಾಗಲೇ ಹೇಗೆ ಎದ್ದು ನಿಲ್ಲುತ್ತೇವೆ ಎಂಬುದೇ ನಿಜವಾದ ಸಾಧನೆ. ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ರೆ ನಿನ್ನ ಶತ್ರು ಮಾತ್ರವಲ್ಲ, ಇಡೀ ಪ್ರಪಂಚ ನಿನ್ನೆದುರು ಆಯುಧವನ್ನು ಕೆಳಗಿಡ್ತದೆ. ಕೋಪದ ಭರದಲ್ಲಿ ಮಾತನಾಡಿದ ಒಂದೇ ಒಂದು ಪದವು ಜೀವನ ಪೂರ್ತಿ ಮಾಡಿದ 100 ಪ್ರೀತಿಯ ಸಂಭಾಷಣೆಗಳನ್ನೇ ಕೊಂದೇ ಬಿಡ್ತದೆ. ಈ ಮನುಷ್ಯ ಬಹಳ ವಿಚಿತ್ರ. ಆತನಿಗೆ ಜ್ಞಾನದ ಬಗ್ಗೆ ಅಹಂಕಾರವಿದೆ, ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವಿಲ್ಲ. ಸಮಯದ ಚಕ್ರವು ಬಹಳ ವೇಗವಾಗಿ ಬಿಡ್ತದೆ. ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರವನ್ನು ತೋರಿಸಬೇಡಿ. ಜೀವನದಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ನೀವು ಗೆದ್ದಾಗ ಎಲ್ಲರೂ ನಿಮ್ಮವರೇ, ಸೋತಾಗ ನೀವೊಬ್ಬರೇ. ಬೇರೆಯವರನ್ನ ನೋಡಿ ನಾವು ಬದುಕಲು ಹೋದ್ರೆ ಬದುಕು ಬೀದಿಗೆ ಬರುತ್ತೆ. ನಮ್ಮ ಅಳತೆಗೆ ತಕ್ಕಂತೆ ಬದುಕಿದ್ರೆ ನಮ್ಮ ಬದುಕು ಆನಂದವಾಗಿರುತ್ತೆ. ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಯಾಗಿದ್ರೂ ಪರವಾಗಿಲ್ಲ, ಅವರಿಂದ ದೂರ ಇರಿ. ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಯಾದರೂ ಪರವಾಗಿಲ್ಲ, ಅವರನ್ನ ಗೌರವಿಸಿ. ನಮ್ಮಿಂದ ಲಾಭವಿದೆ ಎಂದಾದ್ರೆ ಶತ್ರು ಕೂಡ ಮಿತ್ರನಾಗ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದ್ರೆ ಮಿತ್ರ ಕೂಡ ಶತ್ರು ಆಗ್ತಾನೆ. ವಯಸ್ಸು ಅನ್ನೋದು ಕೇವಲ ಅಂಕೆ ಅಷ್ಟೇ, ಆದ್ರೆ ನಕ್ಕರೆ 10 ವಯಸ್ಸಿನವರಂತೆ ನಗಬೇಕು. ಖುಷಿಯಿಂದ ಸುತ್ತಾಡಿದ್ರೆ 30 ವಯಸ್ಸಿನಂತೆ ಸುತ್ತಾಡಬೇಕು. ಯೋಚನೆ ಮಾಡಿದ್ರೆ 40 ವಯಸ್ಸಿನವರಂತೆ ಯೋಚಿಸಬೇಕು. ಕಾಳಜಿ ವಹಿಸಿದ್ರೆ 60 ವಯಸ್ಸಿನವರಂತೆ ಕಾಳಜಿ ಮಾಡಬೇಕು. ನಡೆಯಲು ಕಲಿಯುವಾಗ ಜನ ಬೀಳೋಕೆ ಬಿಡ್ತಾ ಇರಲಿಲ್ಲ, ನಡೆಯಲು ಕಲಿತ ಮೇಲೆ ಬೀಳಿಸೋಕೆ ಕಾಯ್ತಾ ಇರ್ತಾರೆ. ಮನುಷ್ಯ ತನ್ನ ಒಳ್ಳೆತನದಿಂದ ದೊಡ್ಡವನಾಗ್ತಾನೆ ಹೊರತು ಹುಟ್ಟಿನಿಂದಲ್ಲ. ಸಮುದ್ರದ ಮೇಲೆ ಬಿದ್ದ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ, ಸಿರಿವಂತನಿಗೆ ನೀಡಿದ ಉಡುಗೊರೆ, ನಡು ಹಗಲಿನಲ್ಲಿ ಹಚ್ಚಿದ ದೀಪ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ. ಹಾಡು ಹಾಡಿದ್ರೆ ಧ್ವನಿ ಮತ್ತೆ ಮತ್ತೆ ಕೇಳುವಂತಿರಬೇಕು. ಮಾತಾಡಿದ್ರೆ ಶತ್ರುಗಳು ಮೌನವಾಗಿ ಆಲಿಸುವಂತಿರಬೇಕು. ಸಹಾಯ ಮಾಡಿದ್ರೆ ಅಕ್ಕಪಕ್ಕದವರಿಗೂ ಅರಿಯದಂತಿರಬೇಕು. ಸಹಾಯ ಪಡೆದ್ರೆ 100 ಕಾಲಕ್ಕೂ ಮರೆಯದಂತಿರಬೇಕು. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೀಗಿರುತ್ತೆ: ನನಗೆ ಬಂದಂತ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂತ ಸುಖ, ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ. ಸತ್ತವರೆಲ್ಲ ಸಂಪಾದನೆಯನ್ನು ಹೊತ್ತು ಹೋಗುವಂತಿದ್ರೆ ಸಾಯೋದಕ್ಕೂ ಬಿಡ್ತಿರ್ಲಿಲ್ಲ ಈ ಜನಗಳು. ನಮಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಂದ ಎಷ್ಟು ದೂರ ಇರ್ತೇವೋ ಅಷ್ಟೇ ಒಳ್ಳೆಯದು. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಒಳ್ಳೆತನ ನಮ್ಮನ್ನ ಕೈಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ. ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ಪಯಣ. ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಗುರು ಮತ್ತು ಮಿತ್ರ ನಮ್ಮ ಜೊತೆಗಿದ್ರೆ ಸಾಕು. ಹೊಗಳುವ ಜನ ಸಿಗ್ತಾರೆ, ಆದರೆ ಎಡವಿ ಬಿದ್ದಾಗ ತಪ್ಪು ತಿದ್ದುವವರು ಬೆರಳೆಣಿಕೆ ಮಂದಿ ಮಾತ್ರ ಇರ್ತಾರೆ. ಎಷ್ಟು ಓದಿದ್ದೇವೆ, ಯಾವ ಪದವಿ ಪಡೆದಿದ್ದೇವೆ ಎಂಬುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಅಂದ್ರೆ ಬೇರೆಯವರೊಂದಿಗಿನ ನಮ್ಮ ಮಾತು, ಸಂಸ್ಕಾರ, ನಡವಳಿಕೆ ಇವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸ್ತದೆ. ನಮ್ಮ ಶಕ್ತಿ ಹೆಚ್ಚಾಗುವುದು ಗೆಲುವುಗಳಿಂದಲ್ಲ, ಗೆಲುವಿಗಾಗಿ ನಾವು ನಡೆಸುವ ಹೋರಾಟಗಳಿಂದ. ಎಂತಹ ಪರಿಸ್ಥಿತಿಯಲ್ಲೂ ಶರಣಾಗದಿರುವುದೇ ನಿಜವಾದ ಗೆಲುವು. ಅತಿಯಾದ ಯೋಚನೆಯಿಂದ ಏನೂ ಆಗೋದಿಲ್ಲ, ಬದಲಾಗಿ ಅದು ನಿಮ್ಮ ಸಂತೋಷವನ್ನ ಸಾಯಿಸ್ತದೆ. ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ರು ಅನ್ನವನ್ನು ಆನ್ಲೈನ್ನಲ್ಲಿ ಬೆಳೆಯಲಾಗೋದಿಲ್ಲ, ರೈತನ ಬೆವರಿನಿಂದ ಮಾತ್ರ ಸಾಧ್ಯ. ಸಮಸ್ಯೆಗಳಿಗೆ ಕಾಲದ ಹಂಗಿಲ್ಲ, ಯಾವಾಗ ಬೇಕಾದರೂ ಎದುರಾಗಬಹುದು. ಅದರ ಬರುವಿಕೆಯನ್ನು ನಿರೀಕ್ಷಿಸಿಕೊಂಡೇ ಕೆಲಸಗಳಲ್ಲಿ ತೊಡಗಿಸಿಕೊಂಡರೆ ಆತಂಕಗಳ ಪ್ರಮಾಣ ಕಡಿಮೆ ಆಗ್ತದೆ. ಅದೃಷ್ಟ ಅಂದರೆ ಹಣ, ಅಂತಸ್ತು, ಆಸ್ತಿ ಇರುವುದಲ್ಲ, ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ದೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಆತ್ಮೀಯರನ್ನ ಹೊಂದಿರುವುದೇ ನಿಜವಾದ ಅದೃಷ್ಟ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ, ಮತ್ತೊಂದು ಅವರವರ ಅವಶ್ಯಕತೆಯಿಂದ. ಗುಣ ನಡತೆಗಳು ಮನುಷ್ಯನಿಗೆ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು. ಕಾರಣ, ನಮ್ಮ ಬದುಕಿನ ಅನೇಕ ಸಂದರ್ಭಗಳಲ್ಲಿ ನಾವು ತಿಳಿದಂಥ ಜ್ಞಾನ ಸೋಲ್ಬಹುದು. ನಮ್ಮಲ್ಲಿ ಏನಾದರೂ ಒಳ್ಳೆಯ ಗುಣನಡತೆಗಳಿದ್ರೆ ಅದಕ್ಕೆ ಎಂದಿಗೂ ಸೋಲಿಲ್ಲ. ಒಳ್ಳೆಯ ಗುಣ ಹೊಂದಿರುವ ಮನುಷ್ಯ ಎಂದಿಗೂ ಎಲ್ಲಿಯೂ ಸೋಲೋದಿಲ್ಲ. ಕಷ್ಟ ಮತ್ತು ಸಮಸ್ಯೆಗಳಿಗೆ 2 ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಮತ್ತೊಬ್ಬರನ್ನ ಬದಲಾಯಿಸುವ ಪ್ರಯತ್ನ ಬಿಟ್ಟು ನಾವು ಬದಲಾದ್ರೆ ಅದುವೇ ಪರಿಪೂರ್ಣತೆ. ಅನಾವಶ್ಯಕ ಮಾತಿಗಿಂತ ಅರ್ಥಪೂರ್ಣವಾದ ಮೌನ ಬಹಳ ಒಳ್ಳೆಯದು.
ಬಳಸಿಕೊಳ್ಳುವವರ ಹತ್ತಿರ ಹೋಗಬೇಡಿ, ಬೆಳೆಸುವವರ ಹತ್ತಿರ ಹೋಗಿ. ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು, ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗಿರುತ್ತೆ. ಜೀವನದ ಕೈ ಸತ್ಯವನ್ನ ಹೇಳ್ತೇನೆ ಕೇಳಿ. ನೇರವಾಗಿ ಮಾತಾಡೋರಿಗೆ ಕೆಟ್ಟವರು ಎಂಬ ಪಟ್ಟ, ನಟಿಸಿ ನಾಟಕೀಯವಾಗಿ ಮಾತಾಡೋರಿಗೆ ಒಳ್ಳೆಯವರು ಎಂಬ ಪೀಠ. ನಾನು ನಂಬಿಕೆಯಲ್ಲಿ ಮೋಸ ಹೋಗಿರಬಹುದು, ಆದ್ರೆ ಜೀವನದಲ್ಲಿ ಯಾವತ್ತೂ ಸೋಲಲ್ಲ. ನಾನು ಪರಿಸ್ಥಿತಿಗಳಿಗೆ ತಲೆ ತಗ್ಗಿಸಿರ್ಬೋದು, ಆದ್ರೆ ಕಷ್ಟ ಬಂದಾಗ ಹೆದರಿ ಓಡಿ ಹೋಗಲ್ಲ. ನಾನು ಸಂಬಂಧಗಳನ್ನ ಉಳಿಸಿಕೊಳ್ಳದೇ ಇರಬಹುದು, ಆದ್ರೆ ಇನ್ನೊಬ್ಬರ ಜೀವನದ ಜೊತೆ ಎಂದಿಗೂ ಆಟ ಆಡಿಲ್ಲ. ಇರಲಿ ಗುರಿಯ ಹಂಬಲ, ಕಳೆದುಕೊಳ್ಳದಿರಿ ಆತ್ಮಬಲ. ಸಿಗದಿದ್ದರೆ ಏನು ಯಾರ ಬೆಂಬಲ, ಒಂದು ಬಾರಿ ಸಿಕ್ಕರೆ ಸಾಕು ಭಗವಂತನ ಬಲ. ಸರಳತೆ, ಸಹಾಯ ಮನಸ್ಥಿತಿ ಮತ್ತು ಮುಖದಲ್ಲಿ ಸದಾ ಮುಗುಳ್ನಗೆ ಉಳ್ಳವರೇ ಈ ಜಗತ್ತಿನ ಅಗರ್ಭ ಶ್ರೀಮಂತರು. ಪ್ರಾರ್ಥನೆ ಫಲಿಸುತ್ತೆ ಅನ್ನೋದು ಎಷ್ಟು ಸತ್ಯವೋ, ಶಾಪವು ಫಲಿಸುತ್ತೆ ಅನ್ನೋದು ಅಷ್ಟೇ ಸತ್ಯ. ದಯವಿಟ್ಟು ಯಾರಿಗೂ ನೋವು ನೀಡುವ ಮುನ್ನ ಒಂದೇ ಒಂದು ಬಾರಿ ಯೋಚಿಸಿ ಆ ನೋವಿನ ಬಗ್ಗೆ. ಒತ್ತಡಗಳು ಮನುಷ್ಯನನ್ನ ತಡರಾತ್ರಿಯವರೆಗೂ ಎಚ್ಚರವಿರುವಂತೆ ಮಾಡಿದ್ರೆ, ಜವಾಬ್ದಾರಿಗಳು ಬೆಳಿಗ್ಗೆ ಬೇಗ ಏಳುವಂತೆ ಮಾಡ್ತದೆ. ತಿಳುವಳಿಕೆಗಿಂತ ನಡವಳಿಕೆ ಶ್ರೇಷ್ಠ. ಯಾಕಂದ್ರೆ ಕೆಲವೊಮ್ಮೆ ತಿಳುವಳಿಕೆ ಸೋಲ್ಬೋದು, ಆದ್ರೆ ಉತ್ತಮವಾದ ನಡವಳಿಕೆ ಎಂದೂ ಸೋಲೋದಿಲ್ಲ. ಸರಳತೆ, ಸಜ್ಜನಿಕೆ ಸ್ವಭಾವವಿರುವ ವ್ಯಕ್ತಿ ಗಣಿತದಲ್ಲಿರುವ ಶೂನ್ಯದಂತೆ. ಯಾರ ಜೊತೆಯಲ್ಲಿದ್ರೂ ಕೂಡ ಅವರ ಬೆಲೆ ಹೆಚ್ಚುತ್ತಲೇ ಇರ್ತದೆ. ಮಾತಿನ ಬೆಲೆ ತಿಳಿದವರು ಹೃದಯದ ತಕ್ಕಡಿಯಲ್ಲಿ ತೂಗಿ ಅನಂತರ ಬಾಯಿಯಿಂದ ಹೊರಗೆ ಹಾಕ್ತಾರೆ. ಪ್ರಪಂಚಕ್ಕೆ ಒಳ್ಳೆಯವರಾಗಲು ಹೋಗಬೇಡಿ, ನೀವೇ ಪ್ರಪಂಚ ಎನ್ನುವವರಿಗೆ ಮಾತ್ರ ಒಳ್ಳೆಯವರಾಗಿ ಬದುಕಿ. ನಿಮಗೆ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಗಳಾಗಿರಿ, ಆದ್ರೆ ಮತ್ತೆ ಅವರನ್ನು ನಂಬುವಷ್ಟು ಮೂರ್ಖರಾಗಬೇಡಿ. ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಇದ್ದು ಬಿಡು, ಯಾಕಂದ್ರೆ ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ಪುಸ್ತಕ ಕಲಿಸುವಾಗ ನಿದ್ದೆ ಬರಿಸ್ತದೆ, ಜೀವನ ಕಲಿಸುವಾಗ ನಿದ್ದೆ ಕೆಡಿಸ್ತದೆ. ಎಷ್ಟೇ ಕಷ್ಟ ಬಂದರೂ ನಾವೇ ಅನುಭವಿಸಬೇಕು. ಅವರಿದ್ದಾರೆ ಇವರಿದ್ದಾರೆ ಅಂತೆಲ್ಲ ಅಂದುಕೊಳ್ಳೋದು ಭ್ರಮೆ. ಎಲ್ಲರೂ ಇದ್ದಾರೆ, ಹೆಸರಿಗಷ್ಟೇ. ಮನಸ್ಸಿಗೆ ನೋವಾದಾಗ ಸಮಾಧಾನ ಮಾಡೋಕೆ ಯಾರು ಇಲ್ಲ ಅಂತ ಗೊತ್ತಾದ್ಮೇಲೆ ನಮಗ್ ನಾವೇ ಸಮಾಧಾನ ಮಾಡ್ಕೊಂಡಾಗ ಜೀವನ ಪೂರ್ತಿ ಅನುಭವಿಸೋ ನೋವು ಒಂದೇ ಕ್ಷಣದಲ್ಲಿ ಇಡೀ ಜನ್ಮದ ದುಃಖವನ್ನು ಒಂದು ಕ್ಷಣ ಕಣ್ಣು ಮುಂದೆ ತಂದು ಬಿಡ್ತದೆ. ಜೀವನದಲ್ಲಿ ನಮಗೆ ಅಂತ ಒಂದು ಜೀವ ಇರಬೇಕು, ಖುಷಿಯನ್ನ ಹೇಳಿಕೊಳ್ಳಲು, ನೋವನ್ನ ಹಂಚಿಕೊಳ್ಳಲು. ನಾವು ಪ್ರೀತಿ ಮಾಡುವ ವ್ಯಕ್ತಿಗೆ ನಮಗೋಸ್ಕರ ಸಮಯ ನೀಡಲು ಒತ್ತಾಯ ಮಾಡಬಾರದು. ಯಾಕಂದ್ರೆ ನಿಜವಾಗಿಯೂ ಪ್ರೀತಿ ಮಾಡುವವರು ಹೇಗಾದ್ರೂ ಸಮಯ ಮಾಡಿಕೊಂಡು ಮಾತಾಡ್ತಾರೆ. ಅದೇ ನಿಜವಾದ ಪ್ರೀತಿ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಎಷ್ಟೇ ಸಕ್ಕರೆ ತಿನಿಸಿದ್ರು ಬೇವಿನ ಕಹಿಯನ್ನೇ ಕಕ್ಕುವರಯ್ಯ. ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಅಪಪ್ರಚಾರ ಮಾಡಲು ಶುರು ಮಾಡ್ತಾರೆ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ, ಗೋಡೆಯ ಮೇಲೆ ಒಂದು ಸಂದೇಶ ಬರೆ. ಅದು ಹೇಗಿರ್ಬೇಕಂದ್ರೆ, ಖುಷಿಯಲ್ಲಿದ್ದಾಗ ಓದಿದ್ರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದ್ರೆ ಖುಷಿ ಆಗ್ಬೇಕು. ಆಗ ಶ್ರೀಕೃಷ್ಣನು ಬರೆದನು, ಈ ಸಮಯ ಕಳೆದು ಹೋಗ್ತದೆ. ಮನುಷ್ಯನಿಗೆ ದುಡ್ಡು ಕೊಡೋ ಧೈರ್ಯಕ್ಕಿಂತ ಮನುಷ್ಯನಿಗೆ ಮನುಷ್ಯ ಕೊಡೋ ನಂಬಿಕೆ ಬಹಳ ದೊಡ್ಡದು. ನಮ್ಮ ಬದುಕಿನಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಂತೋಷ ಪಡುತ್ತಿರಬೇಕು. ಇವತ್ತಿನ ಸಣ್ಣ ವಿಚಾರ ನಾಳೆ ನಮ್ಮ ಬದುಕನ್ನೇ ಬದಲಾಯಿಸಬಹುದು. ಒಬ್ಬರನ್ನು ಸಂಪಾದಿಸುವುದು ಎಷ್ಟು ಮುಖ್ಯವೋ ಅವರನ್ನು ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಕಾಲ ಕಾಲಕ್ಕೂ ಕಳೆದು ಹೋಗುವ ಮನುಷ್ಯನ ಅಸ್ತಿತ್ವವೇ ಸುಳ್ಳಾದ ಮೇಲೆ ಇಲ್ಲಿ ನಾನು ನನ್ನದೆಂದು ಬೀಗುವುದು ಕೇವಲ ಭ್ರಮೆಯಷ್ಟೇ. ಕೆಟ್ಟವನಾಗಿದ್ರೆ ಕರ್ಮ ಬಿಡಲ್ಲ, ಒಳ್ಳೆಯವನಾಗಿದ್ರೆ ಸಮಾಜ ಬಿಡಲ್ಲ. ಸಂಬಂಧಗಳು ಇಷ್ಟೇ, ಎಲ್ಲವೂ ಇದ್ದರೆ ಬಯಸಿ ಬರ್ತಾರೆ, ಏನು ಇಲ್ಲದಿದ್ದರೆ ಬಣ್ಣ ಬದಲಾಯಿಸಿ ಹೋಗ್ತಾರೆ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನ ನೋಯಿಸುವವರು ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ದೂರವಿರೋದೇ ಒಳ್ಳೆಯದು. ಗೆದ್ದವರಷ್ಟೇ ಬದುಕಿನ ಪಾಠ ಹೇಳಬೇಕಿಲ್ಲ, ಸೋತವರು ಅದಕ್ಕಿಂತಲೂ ಚೆನ್ನಾಗಿ ಪಾಠ ಕಲಿತಿರ್ತಾರೆ. ಅವರಿಂದಲೂ ಅನುಭವದ ಪಾಠ ಕಲಿಬಹುದು. ಬಿಟ್ಟು ಹೋದಾಗ ತಿಳಿಯುವ ಬೆಲೆ ಬಿಟ್ಟಿಯಾಗಿ ಸಿಗುತ್ತಿರುವಾಗ ತಿಳಿಯದು. ಅದು ಹಣವಿರದ ಸ್ನೇಹವಾಗಲಿ ಅಥವಾ ಋಣವಿರದ ಪ್ರೇಮವಾಗಲಿ. ಜನರು ಹಣವನ್ನು ಮತ್ತು ಆಸ್ತಿಯನ್ನು ಮಾತ್ರ ಭದ್ರವಾಗಿ ಗಟ್ಟಿಯಾಗಿ ಇಟ್ಕೊಳ್ತಾರೆ ಹೊರತು ಪ್ರೀತಿ ಸಂಬಂಧಗಳನ್ನಲ್ಲ. ಎಷ್ಟು ಸತ್ಯ ಅಲ್ವಾ? ಜೀವನದಲ್ಲಿ ಯಶಸ್ಸು ಹೇಗಿರ್ಬೇಕಂದ್ರೆ ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಕರೆದು ಪುರಸ್ಕರಿಸುವಂತಿರಬೇಕು. ರೂಪಾಯಿ ಎಷ್ಟೇ ಬಾರಿ ಕೆಳಗೆ ಬಿದ್ದರೂ ಅದರ ಬೆಲೆ ಕಡಿಮೆ ಆಗೋದಿಲ್ಲ. ಆದರೆ ಮನುಷ್ಯ ಜೀವನದಲ್ಲಿ ರೂಪಾಯಿ ಇಲ್ಲದೆ ಕೆಳಗಡೆ ಬಿದ್ದರೆ ಅವನಿಗೆ ಬೆಲೆ ಇರೋದಿಲ್ಲ. ಇಲ್ಲಿ ಕೆಲವು ಸಂಬಂಧಗಳು ಪ್ರೀತಿ, ಸ್ನೇಹ, ಮಮಕಾರದಿಂದ ಪ್ರಾರಂಭವಾಗಿ ಕೊನೆಗೆ ಹಣದಿಂದ ಕೊನೆಗೊಳ್ತವೆ. ಇಲ್ಲಿ ಸಂಬಂಧಗಳು ಜನರೊಂದಿಗೆ ಇರೋದಿಲ್ಲ, ಜನರ ಬಳಿ ಇರುವ ಹಣದೊಂದಿಗೆ ಇರ್ತದೆ. ಕೆಲವು ತೊಂದರೆಗಳು ನಮ್ಮನ್ನ ಪರೀಕ್ಷಿಸಲು ಬರೋದಿಲ್ಲ, ನಮ್ಮೊಂದಿಗೆ ಸಂಬಂಧ ಹೊಂದಿರುವ ಕೆಲವರ ಮುಖವಾಡವನ್ನ ಬಯಲು ಮಾಡಲು ಬರ್ತವೆ. ಯಾರಾದರೂ ಮರಣ ಹೊಂದಿದ್ರೆ ಕೊನೆಯದಾಗಿ ಮುಖವನ್ನ ನೋಡಿ ಕಣ್ತುಂಬಿಕೊಳ್ಳುವ ಆಸೆಯಿಂದ ದೂರಿನಿಂದ ಬಸ್ಸುಗಳ ಮೂಲಕ ಪ್ರಯಾಣ ಮಾಡಿ ಬರುತ್ತಿದ್ದರು. ಒಂದು ಮನೆಗೊಂದು ಬೈಕು, ಕಾರುಗಳು ಇದ್ದರೂ ಸಹ ಮೊಬೈಲ್ ಸ್ಟೇಟಸ್ಗಳಲ್ಲೇ ಕೊನೆಯದಾಗಿ ಸಂತಾಪ ಸೂಚಿಸಿ ಬಿಡುವರು ಇಂದು. ಬದಲಾದದ್ದು ಜನರ ಭಾವನೆಗಳು ಅಥವಾ ಬದುಕು ತಿಳಿಯಲಾಗದೆಂದು. ಜೀವನದಲ್ಲಿ ಯಾರಿಗೆ ನೀನು ಸಹಾಯ ಮಾಡ್ತೀಯೋ ಅವರೇ ನಿನಗೆ ಮೊದಲು ಮೋಸ ಮಾಡೋದು. ಹೆಂಗಂದ್ರೆ
ಕುರುಡರಿಗೆ ಕಣ್ಣು ಬಂದ ತಕ್ಷಣ ಅವರು ಮೊದಲು ಬಿಸಾಕೋದೆ ಅವರ ಕೈಯಲ್ಲಿದ್ದ ಕೋಲು ಮತ್ತು ಕನ್ನಡಕವನ್ನ. ಕೋಪ ಮಾಡಿಕೊಳ್ಳುವವರನ್ನ ಯಾವತ್ತೂ ಅವಮಾನಿಸಿ ದೂರ ತಳ್ಳಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಸಿಗದ ಪ್ರೀತಿ ಇದೆ ಎಂಬುದನ್ನು ಮರೆಯಬೇಡಿ. ಮುಂದೆ ಒಳ್ಳೆಯವರಂತೆ ಮಾತನಾಡುತ್ತಾ ಹಿಂದೆ ಕೇಡು ಬಯಸುವವರ ಸಂಬಂಧಗಳು ಹಾಲಿನೊಳಗೆ ವಿಷ ತುಂಬಿರುವ ಮಡಕೆಯಂತೆ. ಮುಟ್ಟಿ ಕೆಟ್ಟನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಹರಿಶ್ಚಂದ್ರ, ಕೊಟ್ಟು ಕೆಟ್ಟನು ಕರ್ಣ, ಕೊಡದೆ ಕೆಟ್ಟನು ದುರ್ಯೋಧನ. ನೀನೇನೇ ಮಾಡು, ಈ ಪ್ರಪಂಚ ಮಾತ್ರ ನಿನ್ನನ್ನ ಕೆಟ್ಟವನು ಅನ್ನುತ್ತೆ. ಆದ್ರೆ ಬೇರಾರಿಗೂ ನೋವು ಕೊಡದೆ ನಿನ್ನ ಬದುಕನ್ನು ನೀನು ಬದುಕಿಬಿಡು, ನೀನು ಮಾತ್ರ. ಒಬ್ಬ ಸಂತ ಹೇಳಿದ ಅದ್ಭುತವಾದ ಮಾತು, ಚಿಂತೆ ಮಾಡಬೇಡ, ಇವತ್ತು ನಿನ್ನ ಅಳಿಸಿದವರು ಒಂದು ದಿನ ಅಳುವ ಕಾಲ ಬಂದೇ ಬರುತ್ತೆ ಅಂತ. ಜೀವನದಲ್ಲಿ ಎರಡು ರೀತಿಯ ವ್ಯಕ್ತಿಗಳನ್ನ ನಂಬಾರ್ದು. ಅವರಿಗೆ ಅವಶ್ಯಕತೆ ಇದ್ದಾಗ ಹತ್ತಿರ ಬರೋರನ್ನ, ನಮಗೆ ಅವಶ್ಯಕತೆ ಇದ್ದಾಗ ದೂರ ಹೋಗೋರನ್ನ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು. ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೆಟ್ಟವರಲ್ಲ. ಅವರಿಬ್ಬರ ನಡುವೆ ಇದ್ದ ವ್ಯತ್ಯಾಸವೆಂದ್ರೆ ಒಬ್ಬನಿಗೆ ಸಲಹೆಗಾರ ಕೃಷ್ಣ, ಮತ್ತೊಬ್ಬನಿಗೆ ಶಕುನಿ. ನಗುವಿಗಿರುವ ಬೆಲೆ ನೋವಿಗಿಲ್ಲ, ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲ. ಇದೇ ಪ್ರಪಂಚ. ಅರಿಯದೆ ಆದ ಒಂದು ತಪ್ಪು ಬದುಕಿನ ಪಯಣವನ್ನೇ ಮುಗಿಸಿಬಿಡ್ತದೆ. ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಅದೇ ಪ್ರಶ್ನೆ ಮಾಡೋಕೆ ಹೋದ್ರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ಕೆಲವೊಮ್ಮೆ ಮನಸ್ಸು ಎಷ್ಟು ಕಲ್ಲಾಗಿ ಹೋಗುತ್ತೆ ಅಂದ್ರೆ ಮನಸ್ಸಲ್ಲಿರೋ ನೋವಿಗೆ ಕಣ್ಣೀರು ಕೂಡ ಹೊರಗೆ ಬರದ ಹಾಗೆ. ನಾವು ಜೀವನದಲ್ಲಿ ಸಾಧಿಸುವ ದೊಡ್ಡ ಸಾಧನೆ ಎಂದ್ರೆ ನಾವು ಬಯಸಿದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸೋದು. ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳುವುದು ಯಶಸ್ಸಿನ ಬಲು ದೊಡ್ಡ ಸೂತ್ರ. ಕನ್ನಡಿ ಒಡೆದ್ರೆ ಹೇಗೆ ಜೋಡಿಸೋಕೆ ಸಾಧ್ಯವಿಲ್ಲವೋ ಹಾಗೆ ನಂಬಿಕೆ ಕೂಡ ಒಂದು ಸಲ ಕಳೆದುಕೊಂಡ ಮೇಲೆ ಮುಗಿದೇ ಹೋಯ್ತು. ವೈರಿಯನ್ನು ಪರಮ ಮಿತ್ರನಾಗಿ ಪರಿವರ್ತಿಸುವ ಶಕ್ತಿಯೊಂದು ಜಗತ್ತಿನಲ್ಲಿದೆ. ಅದರ ಹೆಸರೇ ಪ್ರೀತಿ. ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರದು. ಒಳ್ಳೆಯದಾದ್ರೆ ಅದ್ಭುತ ಎಂದು ಭಾವಿಸಬೇಕು, ಕೆಡುಕಾದ್ರೆ ಅನುಭವ ಎಂದು ಪರಿಗಣಿಸಬೇಕು. ಸುಳ್ಳು ಹೇಳಿ ಬದುಕುವಷ್ಟು ದಿನ ಎಲ್ಲರೂ ಜೊತೆಗಿರ್ತಾರೆ. ಒಮ್ಮೆ ಸತ್ಯ ಹೇಳಲು ಆರಂಭಿಸಿದ್ರೆ ಸಾಕು, ಎಲ್ಲರೂ ದೂರವಾಗಿ ಬಿಡ್ತಾರೆ. ಇದೇ ನಿಜವಾದ ಪ್ರಪಂಚ. ಮನುಷ್ಯ ಸಂತೋಷವಾಗಿರ್ಬೇಕು ಅಂದ್ರೆ ಹಣ ಮುಖ್ಯ ಅಲ್ಲ, ಹೊಂದಿಕೊಳ್ಳುವ ಮನಸ್ಸು, ಒಳ್ಳೆಯ ಮಾನವೀಯತೆ ಇದ್ರೆ ಎಂತಹ ಸಂದರ್ಭ ಬಂದರೂ ಸಂತೋಷವಾಗಿರ್ಬೋದು. ಇರಬೇಕು ಸ್ವಲ್ಪವಾದರೂ ಹಣ, ಇಲ್ಲದಿದ್ದರೆ ತಿರುಗಿಯು ನೋಡರು ನಮ್ಮನ್ನು ಜನ. ನಿನ್ನದಲ್ಲದ ತಪ್ಪಿಗೆ ನೀನೆಂದು ಕೊರಗದಿರು, ಬೇರೆಯವರ ತಪ್ಪಿಗೆ ನೀನೆಂದು ಮರುಗದಿರು. ಪ್ರಯತ್ನಪಟ್ಟು ಸೋಲುವುದು ಸೋಲಲ್ಲ, ಪ್ರಯತ್ನಿಸದೆ ಸೋಲುವುದು ನಿಜವಾದ ಸೋಲು. ಮನಸ್ಸಲ್ಲಿ ನೋವು, ಮುಖದಲ್ಲಿ ನಗು, ಇಷ್ಟೇ ನನ್ನ ಜೀವನ. ನಮಗೆ ಇಷ್ಟ ಬಂದಂತೆ ಬದುಕಬೇಕು. ಎಲ್ಲರಿಗೂ ಇಷ್ಟ ಆಗುವ ಹಾಗೆ ಬಾಳಬೇಕಾದ್ರೆ ನಟಿಸಬೇಕು. ಕೆಲವು ಸಂದರ್ಭದಲ್ಲಿ ಪರಿಸ್ಥಿತಿ ಬದಲಾಯಿಸಲು ಆಗುವುದಿಲ್ಲ ಎಂದು ತಿಳಿದ ಮೇಲೆ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಬೇಕು. ಕಾಲು ಎಳೆಯುವವರ ಮುಂದೆ ಧೈರ್ಯದಿಂದ ಬಾಳು, ಆಡಿಕೊಳ್ಳುವವರ ಮುಂದೆ ಅದ್ದೂರಿಯಿಂದ ಬಾಳು, ವೈರಿಗಳ ಮುಂದೆ ತಲೆ ಎತ್ತಿ ಬಾಳು, ಪ್ರೀತಿಸುವವರ ಮುಂದೆ ತಲೆ ತಗ್ಗಿಸಿ ಬಾಳು. ಮೊದಲು ನಿನ್ನ ಜೀವನ ನಿನ್ನಿಷ್ಟದಂತೆ ಬಾಳು. ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡು ನಿಮ್ಮಲ್ಲಿದ್ರೆ ಅಲ್ಲಿ ಯಾವ ಪ್ರೀತಿಯೂ ಸೋಲಲ್ಲ, ಯಾವ ಸಂಬಂಧವೂ ಸಾಯಲ್ಲ. ನಿಮಗೆ ತೊಂದರೆ ಕೊಟ್ಟವರನ್ನು ಮರೆತರೂ ಪರವಾಗಿಲ್ಲ, ಆದರೆ ನೀವು ತೊಂದರೆಯಲ್ಲಿದ್ದಾಗ ನಿಮ್ಮ ಕೈ ಹಿಡಿದವರನ್ನ ಎಂದಿಗೂ ಮರಿಬಾರದು. ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರಷ್ಟೇ. ನಿಯಮದಿಂದ ಆಟ ಆಡಿದ್ರೆ ಗೆಲುವು ನಿಶ್ಚಿತ, ನಿಯಮ ಮೀರಿ ಆಟ ಆಡಿದ್ರೆ ಸೋಲು ಖಚಿತ. ಸುಮ್ಮನೆ ತಮಾಷೆ ಮಾಡಿದೆ ಅನ್ನೋದ್ರ ಹಿಂದೆ ನಿಜ ಇರುತ್ತೆ. ಏನಾದ್ರೂ ಮಾಡ್ಕೋ ಅನ್ನೋದ್ರ ಹಿಂದೆ ಕಾಳಜಿ ಇರುತ್ತೆ. ಇರ್ಲಿ ಪರವಾಗಿಲ್ಲ ಅನ್ನೋದ್ರ ಹಿಂದೆ ನೋವಿರುತ್ತೆ. ನೀರಿದ್ದರೇನೆ ದೋಣಿ ದಡ ಸೇರಲು ಸಾಧ್ಯ. ಜೀವನದಲ್ಲಿ ಗುರಿ ಇದ್ದರೇನೆ ಸಾಧನೆ ಮಾಡಲು ಸಾಧ್ಯ. ಚಿಂತೆಗಳನ್ನು ಬಿಟ್ಟರಷ್ಟೇ ನೆಮ್ಮದಿಯ ನಿದ್ರೆ ಮಾಡಲು ಸಾಧ್ಯ. ನಮ್ರತೆಯು ಎಲ್ಲರನ್ನು ಒಟ್ಟುಗೂಡಿಸ್ತದೆ, ಅಹಂಕಾರವು ಎಲ್ಲರನ್ನು ದೂರ ಮಾಡ್ತದೆ. ಅರ್ಥ ಮಾಡಿಕೊಳ್ಳಲು ಬೇಕಾದ ವಿಷಯಗಳು ಒಳ್ಳೆಯ ಮನಸ್ಸು, ಕ್ಷಮಿಸುವ ಗುಣ, ಕೈ ಜೋಡಿಸುವ ಸ್ನೇಹ, ಸಮಾಧಾನ ಮಾಡುವ ಒಂದು ಹೃದಯ. ಇವು ನಮ್ಮ ಜೀವನಕ್ಕೆ ನಿಜವಾದ ಆಸ್ತಿಗಳು. ಜನರು ಪ್ರತಿಕ್ಷಣ ಬದಲಾಗ್ತಾರೆ, ಪ್ರಪಂಚವು ಪ್ರತಿಕ್ಷಣ ಬದಲಾಗ್ತದೆ. ಒಳ್ಳೆಯ ಸ್ನೇಹ ಮತ್ತು ಒಳ್ಳೆಯ ಸಂಬಂಧ ಎಂದಿಗೂ ಬದಲಾಗೋದಿಲ್ಲ. ಒಳ್ಳೆಯವರಾಗಲು ಎರಡು ದಾರಿಗಳಿವೆ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು, ಸಾಧ್ಯವಿಲ್ಲದಿದ್ದರೆ ತೊಂದರೆಯನ್ನಾದರೂ ಕೊಡದೇ ಇರೋದು. ನೀರನ್ನು ಸೋಸಿ ಕುಡಿಯುವುದು ಆರೋಗ್ಯಕ್ಕೆ ಅಡಿಪಾಯ. ಮಾತನ್ನು ಸೋಸಿ ಆಡದಿದ್ದರೆ ವ್ಯಕ್ತಿತ್ವಕ್ಕೆ ಅಪಾಯ. ಈ ಪ್ರಪಂಚದಲ್ಲಿ ಯಾರೂ ಕೂಡ ಪರಿಶುದ್ಧರೂ ಅಲ್ಲ, ಪರಿಪೂರ್ಣರೂ ಅಲ್ಲ. ಸಮಯಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲರೂ ಬದಲಾಗ್ತಾರೆ ಅಷ್ಟೇ. ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ, ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ. ನಮ್ಮ ಜೀವನದಲ್ಲಿ 3 ಥರದ ವ್ಯಕ್ತಿಗಳು ಬರ್ತಾರೆ. ನೆನಪಾದಾಗ ಮಾತಾಡಿಸೋರು, ನೆನಪು ಮಾಡಿಕೊಂಡು ಮಾತಾಡಿಸೋರು, ಹಾಗೂ ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡಿಸೋರು. ಮುಖ ಪರಿಶುದ್ಧವಾಗಿದ್ರೆ ಸಾಲದು, ಮನಸ್ಸು ಶುದ್ಧವಾಗಿರಬೇಕು. ನಿನಗಾಗಿ ಕಾಯುವ ವ್ಯಕ್ತಿಯನ್ನು ಒಂದು ದಿನ ನಿರ್ಲಕ್ಷ್ಯ ಮಾಡು, ಪರವಾಗಿಲ್ಲ. ಆದ್ರೆ ಪ್ರತಿದಿನ ಹಾಗೆ ಮಾಡಿದ್ರೆ ಯಾವತ್ತೋ ಒಂದು ದಿನ ನೀನು ಬೇಕು ಅಂತ ಕರೆದರೂ ಬರದಷ್ಟು ದೂರ ಹೋಗಿರ್ತಾರೆ. ಮನಶಾಂತಿ ಹಣದಿಂದ ದೊರಕೋದಿಲ್ಲ. ಮನಸ್ಸಿನಲ್ಲಿರುವವರು ಮನಸಾರೆ ಮಾತನಾಡಿದ್ರೆ ಮಾತ್ರ ಮನಃಶಾಂತಿ ದೊರಕ್ತದೆ. ಆಡಿದ ಮಾತನ್ನ ಆಡಿದ ವ್ಯಕ್ತಿ ಮರಿಬಹುದು, ಆದ್ರೆ ಕೇಳಿಸಿಕೊಂಡ ವ್ಯಕ್ತಿಯ ನೊಂದ ಮನಸ್ಸು ಯಾವತ್ತೂ ಮರೆಯೋದಿಲ್ಲ. ನಗುವುದನ್ನು ಕಲಿ,
ನಗಿಸುವುದನ್ನು ಕಲಿ, ಆದರೆ ಹೃದಯ ಒಡೆಯುವುದನ್ನು ಕಲಿಯಬೇಡ. ಯಾಕೆ ಗೊತ್ತಾ? ಒಡೆದ ಹೃದಯವನ್ನು ಜೋಡಿಸಲು ದೇವರು ಕೂಡ ಕಲಿತಿಲ್ಲ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನಾದ್ರೂ ಹೇಳ್ಬೋದು. ನಾವು ಹೇಳೋ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಕೋರಿಗೆ ಏನ್ ಹೇಳಿದ್ರು ವ್ಯರ್ಥ. ನಂಬಿದ ಕೈಗಳೆಲ್ಲ ಕೈ ಬಿಟ್ಟಾಗಲೇ ಕಾಣದ ಕೈ ನಮ್ಮ ಕೈ ಹಿಡಿಯುವುದು. ಹಣ ಗಳಿಸಿದ್ರೆ ಇರೋ ತನಕ, ಜನ ಗಳಿಸಿದ್ರೆ ಸಾಯೋ ತನಕ ಮನಸ್ಸಿಟ್ಟು ಕಲಿತ ಅಕ್ಷರ. ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ದುಡಿದ ಸಂಪಾದನೆ, ಇಷ್ಟದಿಂದ ಮಾಡುವ ಭಕ್ತಿ. ದೈವ ಯಾರನ್ನು ಯಾವತ್ತೂ ಕೈಬಿಡೋದಿಲ್ಲ. ಕಾಲಿಗೆ ಚುಚ್ಚುವ ಮುಳ್ಳಿಗಿಂತ ಮನಸ್ಸಿಗೆ ಚುಚ್ಚುವ ಮುಳ್ಳೆ ತುಂಬಾ ನೋವಾಗ್ತದೆ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರಿ. ಯಾಕಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವಲ್ಲ. ಪದೇ ಪದೇ ಭಾವನೆಗಳ ಮೇಲೆ ಪೆಟ್ಟು ಬಿದ್ದಾಗ ಮಾತು ಮೌನವಾಗ್ತದೆ. ಬಿಟ್ಟು ಬಿಡು ನಿನ್ನ ಅರಿಯದೇ ಇರುವ ಜನರ ಚಿಂತೆ. ಸಮಯವೇ ತಿಳಿಸುವುದು ಅವರಿಗೆ ನಿನ್ನಯ ಬೆಲೆ ಏನೆಂದು. ತಾಳ್ಮೆ ಇದೆ ಅಂತ ಕೆಣಕ್ಬೇಡ. ತಾಳ್ಮೆ ಕೆಟ್ಟರೆ ಸಮುದ್ರ ಸುನಾಮಿ ಆಗಿ ಬರುತ್ತೆ, ಮರೆಯಬೇಡ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನೋದು ಇರ್ತದೆಯೋ ಆತನಿಗೆ ತನ್ನ ತಪ್ಪಿನ ಅರಿವಾಗೋದಿಲ್ಲ. ಕರ್ಮ ಹೇಳ್ತದೆ, ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯ, ನಾಳೆ ನೀನು ಅವರಿಗೆ ಬೇಡವಾಗ್ಬೋದು. ಇದೇ ನಿಜವಾದ ಜೀವನ. ಬೇಡ ಅನ್ನುವಷ್ಟು ಯಾರಿಗೂ ಹತ್ತಿರ ಆಗ್ಬಾರ್ದು. ಯಾರು ಯಾವಾಗ ಬಿಟ್ಟು ಹೋಗ್ತಾರೆ ಯಾರಿಗೊತ್ತಲ್ವಾ? ನಾವು ಬದುಕುವ ರೀತಿಯಿಂದ ನಮಗೆ ತೃಪ್ತಿಯಾದ್ರೆ ಸಾಕು. ಇನ್ನೊಬ್ಬರನ್ನ ಮೆಚ್ಚಿಸುವ ಅಗತ್ಯವಿಲ್ಲ. ಇಲ್ಲಿ ಎಲ್ಲರೂ ಬಿಸಿ. ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಫ್ರೀ. ರೋಗ ಬಂದರೆ ಹೆದರಬೇಡಿ, ಸಮಯವಾದರೆ ಮಾತ್ರ ಮರಣ ಸಂಭವಿಸುವುದು. ರೋಗ ಇಲ್ಲವೆಂದು ಸಂತೋಷ ಪಡಬೇಡಿ, ಮರಣಕ್ಕೆ ರೋಗದ ಅವಶ್ಯಕತೆನೇ ಇಲ್ಲ. ಪ್ರೀತಿ ಹುಟ್ಟಲು ಕ್ಷಣ ಸಾಕಂತೆ, ಪ್ರೀತಿಸಿದವರು ಸಿಗಲು ಋಣ ಬೇಕಂತೆ. ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಾಗೋದಿಲ್ಲ, ಆದರೆ ಕಷ್ಟಪಟ್ಟು ಏರಿದ್ರೆ ಅದು ನಮ್ಮ ಪಾದದ ಕೆಳಗಿರ್ತದೆ. ಕೋಟಿ ಇದ್ದರೂ ಬದುಕುಳಿಯುವುದು ಋಣವಿದ್ದಷ್ಟೇ, ಹಣವಿದ್ದಷ್ಟಲ್ಲ. ಜೀವನದ ಕಷ್ಟದ ದಿನಗಳಲ್ಲಿಯೂ ನಿಮ್ಮ ಮಾತು, ನಿರ್ಧಾರ ಹಾಗೂ ಹಣದ ಮೇಲೆ ಹಿಡಿತವಿರಲಿ. ಗೆಲ್ಲುವ ವ್ಯಕ್ತಿ ಮಾತ್ರ ಶ್ರೇಷ್ಠನಲ್ಲ, ಎಲ್ಲಿ ಸೋಲಬೇಕು ಅಂತ ಗೊತ್ತಿರುವವನು ಕೂಡ ಶ್ರೇಷ್ಠ ವ್ಯಕ್ತಿನೇ. ತಾನು ಯಾರಿಗೂ ಅನಿವಾರ್ಯವಲ್ಲ ಎಂಬುದು ಸತ್ಯ ಗೊತ್ತಾದ ಮೇಲೆ ಮನುಷ್ಯನ ಅಹಂಕಾರ ತನ್ನಿಂದ ತಾನಾಗಿಯೇ ಕಡಿಮೆ ಆಗ್ತದೆ. ಎಲ್ರಿಗೂ ನಮಸ್ಕಾರ, ನಾನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.